ವೆಲ್ಕಮ್ ಟು ಹೋಮ್ಲಿ ಶೆಫ್ ಅಡಿಗೆ. ನಾನು ಹೆಲ್ತಿಯಾಗಿರೋ ರಾಗಿ ಡೆಸರ್ಟ್ ಮಾಡ್ತಾಯಿದ್ದೀನಿ. ಈ ಡೆಸರ್ಟ್ ಡಯಟ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. 1/4 kg ರಾಗಿನ ಚೆನ್ನಾಗಿ ಹುರಿದು ರಾತ್ರಿ ಎಲ್ಲ ನೆನೆ ಹಾಕಿ ಇಟ್ಕೊಳ್ಳಿ. ಹಾಗೇನೆ 1 ರಿಂದ 2 ಸ್ಪೂನು ಚಿಯಾ ಸೀಡ್ಸ್ನ ನೆನೆ ಹಾಕೊಳ್ಳಿ. ಈ ರಾಗಿ ಹಾಲಿನ ಡೆಸರ್ಟ್ ಬೇಸಿಗೆನಲ್ಲಿ ತುಂಬ ತಂಪಾಗಿರುತ್ತೆ. ನೆನೆಸಿರೋ ರಾಗಿನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಹಾಲು ತೆಗೆದಿಟ್ಕೊಳ್ಳಿ. ಅದೇ ಟೈಮ್ನಲ್ಲಿ ಬಾಳೆಹಣ್ಣು ಅವಕಾಡೋನ ಕಟ್ ಮಾಡಿ ಇಟ್ಕೊಳ್ಳಿ. ಸೋಸ್ಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಅರ್ಧ ಬಾಳೆಹಣ್ಣು ಅರ್ಧ ಅವಕಾಡೋನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋ ಬಾಳೆಹಣ್ಣು ಅವಕಾಡೋ ಪೇಸ್ಟ್ನ ಹಾಲೊಳಗೆ ಹಾಕ್ಕೊಳ್ಳಿ. ಹಂಗೇನೆ ಚಿಯಾ ಸೀಡ್ಸ್ನು ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು ಅವಕಾಡೋ ಹಾಕ್ಕೊಳ್ಳಿ. ನಾನು ಬಾದಾಮಿ, ಗೋಡಂಬಿ, ಪಿಸ್ತಾನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ಳಿ. 1 ರಿಂದ 2 ಸ್ಪೂನು ಹನಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಅವೈಲಬಲ್ ಇದ್ದರೆ ಕೋಕೋ ಪೌಡರ್ ಹಾಕ್ಕೊಳ್ಳಿ, ಅರ್ಧ ಸ್ಪೂನು. ರಾಗಿ ಹಾಲಿನ ಡೆಸರ್ಟ್ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.